ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ನೀವು ತಮ್ಮನೆಲ್ಲ ನೋಡೇ ಇರ್ತೀರಾ. ಸೊ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ 2 ಮಾರ್ಕ್ಸು 5 ಮಾರ್ಕ್ಸು ಆ್ಯಂಡ್ 50 ಮಾರ್ಕ್ಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ ತುಂಬಾ ಮೋಸ್ಟ್ ರಿಪೀಟೆಡ್ ಆಗಿರೋ ಕ್ವಶನ್ಸ್ಗಳನ್ನ ತಂದಿದ್ದೀನಿ. ಇವು ನಿಮ್ಮ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಈ ಇನ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ನಮಗೆ ಫಸ್ಟು ಎನ್ ಇ ಪಿಲಿ ಸೊ ಅಂದರೆ NEP ಇತ್ತಲ್ಲ, ಸೇಮ್ ನಮ್ಮ SCPಗೂ ಸಹ ಸೇಮ್ ಸಿಲೆಬಸ್ ಇರೋದ್ರಿಂದ ಸೊ ಇವೆಲ್ಲ ಸೇಮ್ ಕ್ವಶನ್ಸ್ ಆಗಿರುತ್ತೆ. ನಾನು ಆಲ್ರೆಡಿ 2 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಆಲ್ರೆಡಿ ಅಪ್ಲೋಡ್ ಮಾಡಿ ಅಲ್ಲೂ ಸಹ ನೋಡ್ಕೊಬೋದು. ಸೊ ಅನಂತರ ಇಲ್ಲಿ 2 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು ಆ್ಯಂಡ್ 50 ಮಾರ್ಕ್ಸಿಗೆ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಆಗಿರೋ ಕ್ವಶನ್ಸ್ಗಳನ್ನ ತಂದಿದ್ದೀನಿ. ಇವು ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಏನಪ್ಪ ಅಂತಂದರೆ, ಸ್ಟಾರ್ಟಿಂಗಲ್ಲೇ 3 ಚಾಪ್ಟರ್ ನೀವು ಕಂಟಿನ್ಯೂಸ್ ಆಗಿ ಓದಿ ಈ ಕ್ವಶನ್ಸ್ಗಳೆಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೋಡ್ಕೊತಾ ಹೋಗಿ, ಜಸ್ಟ್ ಅದನ್ನು ಲಿಸ್ಟ್ ಮಾಡ್ಕೊತ ಹೋಗಿ, ಒಂದು ಕಡೆಯಿಂದ ಹೇಳ್ಕೊತ ಹೋಗ್ತೀನಿ. ಮೊದಲನೇದಾಗಿ 2 ಮಾರ್ಕ್ಸ್ 5 ಮಾರ್ಕ್ಸ್ ಆ್ಯಂಡ್ 50 ಮಾರ್ಕ್ಸ್ ಈ ಥರ ಅಗ್ರಿಗೇಟ್ ಮಾಡಿದ್ದೀನಿ. ಸೊ ಅದರಲ್ಲಿ 2 ಮಾರ್ಕ್ಸಿಗೆ ಮೊದಲನೇದಾಗಿ ನೋಡೋದಾದರೆ, ಸೊ ಫಸ್ಟ್ ಕ್ವಶನ್, ಡಿಫೈನ್ ದ ಟರ್ಮ್ ಜಾಯಿಂಟ್ ಸ್ಟಾಕ್ ಕಂಪನಿ. ಅಂದರೆ ಏನಪ್ಪ ಅಂತಂದರೆ, ಜಾಯಿಂಟ್ ಸ್ಟಾಕ್ ಕಂಪನಿ ಡೆಫಿನೇಷನ್ ನೀವು ಬರೀಬೇಕಾಗುತ್ತೆ. ಏನಪ್ಪ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಂದರೆ ಅದು ಅಕಾರ್ಡಿಂಗ್ ಟು ಅಂತ ಏನು ಬರೀತೀವಲ್ವಾ, ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಏನಿಲ್ಲ, ಬರೀ ಕಂಪನಿ ಅಂದರೆ ಡೆಫಿನೇಷನ್ಸ್ ಆಫ್ ಕಂಪನಿನ ನೀವು ಇಲ್ಲಿ ಬರೋದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಪ್ರಮೋಟರ್. ಅಂದರೆ ಇಲ್ಲಿ ಯಾವ ಥರ ನಾನು ಅನಾಲಿಸಿಸ್ ಮಾಡಿದ್ದೀನಿ ಅಂತ ಅಂದರೆ, ಆರಾಮಾಗಿ ಅಂದರೆ ಹೂ ಈಸ್ ಪ್ರಮೋಟರ್ ಅಂದರೆ ಕ್ವಶನ್ ಇರೋದು ಇಷ್ಟೇ, ಹೂ ಈಸ್ ಪ್ರಮೋಟರ್ ಅಥವಾ ಹೂ ಈಸ್ ಸೆಕ್ರೆಟ್ರಿ, ಹೂ ಈಸ್ ಡೈರೆಕ್ಟರ್, ಹೂ ಈಸ್ ಕ್ರೆಡಿಟರ್, ಹೂ ಈಸ್ ಲಿಕ್ವಿಡೇಟರ್. ಅಂದರೆ ಈ 5 ಪರ್ಸನ್ಸ್ ಇದ್ದಾರಲ್ಲ, ಸೊ ಇವೆಲ್ಲದಕ್ಕೂ ನೀವು ಮೀನಿಂಗ್ನ ನೀಟಾಗಿ ತಿಳ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಕ್ಸಾಮಲ್ಲಿ. ಸೊ ಅದಕ್ಕೋಸ್ಕರ ಇದೊಂದೇ ಕ್ವಶನ್ಸಲ್ಲಿ 5 ಪರ್ಸನ್ಸ್ನು ನಾನಿಲ್ಲಿ ಮೀನಿಂಗ್ನ ತಿಳ್ಕೊಳ್ಳಿ ಅಂತ ಹೇಳಿದ್ದೀನಲ್ವಾ, ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀಟಾಗಿ ನೋಡ್ಕೊಳ್ಳಿ, ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, 3ನೇ ಕ್ವಶನ್ನು, ಸ್ಟೇಟ್ ಎನಿ 2 ಡ್ಯೂಟೀಸ್ ಆಫ್ ಸೆಕ್ರೆಟ್ರಿ. ಅಂದರೆ ಅವನ ಸೆಕ್ರೆಟ್ರಿ ಯಾವುದಾದ್ರೂ 2 ಡ್ಯೂಟೀಸ್ನ ನೀವಿಲ್ಲಿ ತಿಳ್ಕೊಬೇಕಾಗಿರುತ್ತೆ. ಆ್ಯಂಡ್ ನೀವು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರೆ ನೀವು ಬರೀಬೇಕಾಗಿರುತ್ತೆ. ಆ್ಯಂಡ್ ಅದರ್ ದೆನ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕ್ವಾರಮ್. ಅಂದರೆ ಕ್ವಾರಮ್ ಅಂದರೆ ಏನು ಅಂದರೆ ನಾವಿಲ್ಲ ಕ್ವಾರಮ್ ಅಂತಂದರೆ ಅದು ಮೀಟಿಂಗ್ ಮಾಡಿರ್ತಾರಲ್ವ, ಅಲ್ಲಿ ಬಂದಿರ್ತಾರಲ್ಲ ಜನನ, ಅವರು ಅಟೆಂಡೆನ್ಸ್ ತೊಗೊತಾರಲ್ಲ, ಅದು ಮಿನಿಮಮ್ ರೆಸಲ್ಯೂಷನ್, ಅದನ್ನು ನಾವು ಕ್ವಾರಮ್ ಅಂತ ಕರಿತೀವಿ. ಅದನ್ನು ಮೀನಿಂಗನ್ನು ನೀವು ನೋಡ್ಕೊಂಡಿರಿ, ಅಂದರೆ ವಾಟ್ ಈಸ್ ಕ್ವಾರಮು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ 4 ಕ್ಲಾಸಿಫಿಕೇಷನ್ಸ್ ಆಫ್ ಮೀಟಿಂಗ್ ಆಫ್ ಶೇರ್ ಹೋಲ್ಡರ್ಸ್. ಅಂದರೆ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಇದೆಯಲ್ಲ, ಅದರಲ್ಲಿ 4 ಕ್ಲಾಸಿಫಿಕೇಷನ್ಸ್ ಆಗ್ತಾವಲ್ಲ, ಅದು ಟೈಪ್ಸ್ನ ಬರೀರಿ ಅಂತ ಹೇಳಿದ್ದಾರೆ ಶೇರ್ ಹೋಲ್ಡರ್ಸ್ನ, ಅದು ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಡಿಫೈನ್ ವೈಂಡಿಂಗ್ ಅಪ್. ಅಂದರೆ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಇದೆಯಲ್ಲ, ಅದನ್ನ ಡೆಫಿನೇಷನ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇದೊಂದು ಕ್ವಶನ್ ನೀವು ನೋಡ್ಕೊಳ್ಳಿ. ಸೊ ಇವೆಲ್ಲ ಯಾವ ಕ್ವಶನ್ಸ್, ಇವೆಲ್ಲ ತುಂಬಾ ಮೋಸ್ಟ್ ರಿಪೀಟೆಡ್ ಆಗಿರೋ ಕ್ವಶನ್ಸ್ಗಳು ಇನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಲ್ಲಿ, ಓಕೆನಾ. ಇವು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ 1% ಕಂಪನಿ. ಇದು ಒಂದು ಕ್ವಶನ್ಸು, ಇದು ಸಹ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್, ವಾಟ್ ಈಸ್ ಪ್ರಾಸ್ಪೆಕ್ಟ್. ಅಂದರೆ ನಿಮಗೆ ಮೀಟಿಂಗ್ ಅಂದರೆ ಜನರಲ್ ಬಾಡಿ ಮೀಟಿಂಗ್ ಬರುತ್ತಲ್ಲ, ಅದ್ರಲ್ಲಿ ಬರುತ್ತೆ. ಸೊ ವಾಟ್ ಈಸ್ ಪ್ರಾಸ್ಪೆಕ್ಟ್, ಇದು ಸಹ ಮೀನಿಂಗ್ನ ತಿಳ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ಸ್. ಅಂದರೆ ಇನ್ನು ಆರ್ಟಿಕಲ್ ಅಂತ ಬರ್ದಿರಲ್ಲ ಅಂತ ಕೇಳೋದಾದರೆ, ಸೊ ಇಲ್ಲಿ 2 ಕ್ವಶನ್ನ ಫಾರ್ಮೇಷನ್ ಆಗಿದೆ. ಏನಪ್ಪ ಅಂತಂದರೆ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ಸ್ ಅಥವಾ ವಾಟ್ ಈಸ್ ಮೀನಿಂಗ್ ಆಫ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್. ಇವೆರಡು ಮೀನಿಂಗ್ನ ನಿಮಗೆ ಕೇಳ್ಬೋದು, ಓಕೆ. ನೀವು ಎರಡರಲ್ಲಿ ಒಂದು ಕೇಳ್ತಾನೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಕಾನ್ಸೆಪ್ಟ್ ಆಫ್ MOS ಆರ್ AOS. ಅಂದರೆ ಇಲ್ಲೇನು ಇಲ್ಲ, ಏನಪ್ಪ ಅಂತ ಅಂದರೆ ಕಾನ್ಸೆಪ್ಟ್ ಆಫ್ MOS ಅಂದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ಸ್ನ ಕಾನ್ಸೆಪ್ಟು ಏನಿಟ್ಟು ಬರೀಬೇಕು, ಮತ್ತು ಅಥವಾ ಇನ್ನು ಕಾನ್ಸೆಪ್ಟು ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಯಾವುದಾದ್ರೂ 2 ಕಾನ್ಸೆಪ್ಟ್ಗಳನ್ನ ನೀಟಾಗಿ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಸೊ ನೋಡ್ಕೊಂಡ್ರಲ್ಲ, ಈ ಕಾನ್ಸೆಪ್ಟ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್ 2 ಕಾನ್ಸೆಪ್ಟ್ನ ನೀಟಾಗಿ ತಿಳ್ಕೊಂಡಿರಿ, ಓಕೆನಾ. ಈ 2 ಮಾರ್ಕ್ಸ್ಗಳಿಗೆ, ಓಕೆನಾ. ಇದನ್ನು ನೋಡೋದಾದರೆ ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ COI. ಅಂದರೆ ಎಕ್ಸ್ಪ್ಯಾಂಡ್ ಅಂತ ಕೇಳ್ತಾನೆ, ಅಂದರೆ 2 ಮಾರ್ಕ್ಸಿಗೆ. ಸೊ ಈ 5ರಲ್ಲಿ ಯಾವುದಾದ್ರು 2 ಕೇಳ್ತಾನೆ ನೋಡಿ. ಎಕ್ಸ್ಪ್ಯಾಂಡ್ ದ COI
ಅಥವಾ BCC AGM ಅಂದರೆ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಆಗಿರ್ಬೋದು, ಅಥವಾ MOA ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, AOA ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಅದನ್ನ ಸ್ಪೆಲ್ಲಿಂಗ್ ತಪ್ಪಿಲ್ದಂಗೆ ನೀಟಾಗಿ ಬರೀಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಈ ಕ್ವಶನ್ಸು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಾಟ್ ಡೂ ಯು ಮೀನ್ ಬೈ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ ಅಂದರೆ, ಸೊ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ನ ನೀವು ಇಲ್ಲಿ ಮೀನಿಂಗ್ನ ನೀವು ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಪ್ರಮೋಷನ್ಸ್ ಆಫ್ ಕಂಪನಿ ಅಂದರೆ ಪ್ರಮೋಷನ್ಸ್ ಆಫ್ ಕಂಪನಿ ಮೀನಿಂಗ್ನ ನೀಟಾಗಿ ತಿಳ್ಕೊಂಡಿರಿ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೈಂಡಿಂಗ್ ಆಫ್ ಕಂಪನಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನಿಲ್ಲ, ಫ್ಯೂಚರ್ಸ್ ಆಫ್ ದ ವೈಂಡಿಂಗ್ ಅಪ್ ಆಫ್ ಕಂಪನಿ. ವೈಂಡಿಂಗ್ ಅಪ್ ಆಫ್ ಎ ಕಂಪನಿಲಿ ಏನೆಲ್ಲ ಫ್ಯೂಚರ್ಸ್ ಇದ್ದಾವೆ ಅವನ್ನ 4 ಯಾವುದಾದ್ರು ಮೆನ್ಷನ್ ಮಾಡಿ ಬರೀರಿ ಅಂತ ಕೇಳಿದ್ದಾನೆ ಅಷ್ಟೇ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡೂ ಯು ಮೀನ್ ಬೈ ಅಜೆಂಡಾ ಅಂದರೆ ಅಜೆಂಡಾ ಅಂದರೆ ಏನು, ಅದು ಮೀನಿಂಗ್ನ ಬರೀರಿ. ಅಜೆಂಡಾ ಅಂದರೆ ಒಂದು ಮೀಟಿಂಗ್ನ ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಏನು ಕೀ ಪಾಯಿಂಟ್ಸ್ನ ಕೊಡ್ತಾನಲ್ವ ಅದು ನಮಗೆ ಅಜೆಂಡಾ ಅಂತ ಕರಿತೀವಿ. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟು. ವಾಟ್ ಡು ಯು ಮೀನ್ ಬೈ ಅಜೆಂಡಾ, ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಸ್ಪೆಷಲ್ ರೆಸೊಲ್ಯೂಷನ್ ಅಂದರೆ ಇಲ್ಲಿ ಅಂದರೆ ಇಲ್ಲಿ 2 ಕ್ವಶನ್ ಫಾರ್ಮೇಷನ್ ಆಗಿದೆ ನೋಡಿ. ಗಿವ್ ದ ಮೀನಿಂಗ್ ಆಫ್ ಸ್ಪೆಷಲ್ ರೆಸೊಲ್ಯೂಷನ್ ಅಥವಾ ರೆಸೊಲ್ಯೂಷನ್ ಅಂದರೆ ಹಿಂಗೂ ಕೇಳ್ಬೋದು, ವಾಟ್ ಡು ಯು ಮೀನ್ ಬೈ ರೆಸೊಲ್ಯೂಷನ್ ಅಥವಾ ವಾಟ್ ಡು ಯು ಮೀನ್ ಬೈ ಸ್ಪೆಷಲ್ ರೆಸೊಲ್ಯೂಷನ್. 2 ಕ್ವಶನ್ಗೂ ಸಹ ಆನ್ಸರ್ನ ನೀಟಾಗಿ ಹುಡಿಕೊಂಡು ಓದ್ಕೊಂಡು ಎಕ್ಸಾಮ್ಗೆ ಹೋಗಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ 18ನೇ ಕ್ವಶನ್, ಇದು ಒಂದು ಸ್ವಲ್ಪ ಒಂಥರ ಇದೆ ನೋಡಿ. ವೆನ್ ದ ವಾಲಂಟರಿ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಬಿಕಾಮ್ ಕ್ರೆಡಿಟರ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಅಂದರೆ ಯಾವಾಗ ವಾಲಂಟರಿ ವೈಂಡಿಂಗ್ ಅಪ್ ಕಂಪನಿ ಆಗುತ್ತೆ, ಅದು ಕ್ರೆಡಿಟರ್ನ ಮುಖಾಂತರ ಯಾಕಾಗುತ್ತೆ ಅಂತ ಕೇಳಿದರೆ ಅದು ಸಿಚುವೇಶನ್ ಮಾತ್ರ ಬರೀಬೇಕು. ಅಂದರೆ ಕ್ರೆಡಿಟರಲ್ಲಿ ಸಾಲ ಕೊಟ್ಟಿರ್ತಾರೆ ಅಂತ ತೀರ್ಸೋಕ್ಕಾಗಿರೋಲ್ಲ ಕಂಪನಿ, ಆವಾಗ ನಾನು ವೈಂಡಿಂಗ್ ಅದನ್ನ ಮುಚ್ಚುತ್ತೀನಿ ಅಂತ ಬರ್ತಾನಲ್ವ, ಅವಾಗ ಏನು ಪ್ರೊಸೀಜರ್ ಇದೆ ಅಂತ ಅದನ್ನ ಜಸ್ಟ್ 2 ಲೈನ್ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮೀನ್ ಬೈ ವ್ಯಾಲಿಡ್ ಕಂಪನಿ ವ್ಯಾಲಿಡ್ ಮೀಟಿಂಗ್ ಕಂಪನಿ ಅಲ್ಲ, ವಾಟ್ ಈಸ್ ಮೀನಿಂಗ್ ಬೈ ವ್ಯಾಲಿಡ್ ಮೀಟಿಂಗ್, ಇದು ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಪರ್ಪೆಕ್ಚುವಲ್ ಸೆಷನ್. ಓಕೆನಾ, ಇದು ಮೀನಿಂಗ್ನ ನೀಟಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್, ವಾಟ್ ಈಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದರೆ ಒಂದು ಶೇರಿಗೆ ನಾವು ಇದು ಬೆಲೆ ನಿಗದಿ ಮಾಡಬೇಕಾದ್ರೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಏನಿರಬೇಕು ಅದನ್ನು ನಾವು ನೀಟಾಗಿ ತಿಳ್ಕೊಂಡು ಮೀನಿಂಗ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್, ಹೂ ಈಸ್ ಪ್ರಾಕ್ಸಿ ಅಂದರೆ ಯಾರು ಅಂದರೆ ಈಗ ನಾನು ಒಬ್ಬ ಕಂಪ್ನಿ ಶೇರ್ ಹೋಲ್ಡರ್ಸ್ ಆಗಿದ್ದರೆ ನಾನು ಹೋಗೋಕ್ಕಾಗಿಲ್ಲ, ನನ್ನ ಫ್ರೆಂಡ್ನ ಕಳಿಸಿರ್ತೀನಲ್ಲ ಅವನ್ನ ಪ್ರಾಕ್ಸಿ ಅಂತ ಕರೀತಾರೆ ಕಂಪ್ನಿಯವರು. ಸೊ ಅದಕ್ಕೋಸ್ಕರ ಇದು ಮೀನಿಂಗ್ ನೀಟಾಗಿ ತಿಳ್ಕೊಳ್ಳಿ, ಇದು ಸಹ ಇಂಪಾರ್ಟೆಂಟು. ಸೊ ಇಲ್ಲಿವರೆಗೂ ಹೇಳಿದ್ನಲ್ಲ, ಸೊ ಇವೆಲ್ಲನೂ ಸಹ 2 ಮಾರ್ಕ್ಸಿಗೆ ತುಂಬಾ ಇಂಪಾರ್ಟೆಂಟು. ಇನ್ನು 5 ಮಾರ್ಕ್ಸಿಗೆ ಯಾವೆಲ್ಲ ಹೇಳ್ತೀನಲ್ವ ಇವು ತುಂಬಾ ಇಂಪಾರ್ಟೆಂಟು, ಯಾವ ಸಹ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಆ್ಯಂಡ್ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ನಿಮಗೆ ಈ ಕ್ವಶನ್ಸ್ಗಳನ್ನ ನೋಡ್ಕೊಂಡ್ರೆ ತುಂಬಾ ನಿಮಗೆ ಒಳ್ಳೆ ಆರಾಮ್ ಸ್ಕೋರ್ ಆಗುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಸೊ ಅದರಲ್ಲಿ ನೋಡಿ ಗಾಯ್ಸ್, ಮೊದಲೇದಾಗಿ ಫಸ್ಟ್ ಒಂದು ಡಿಫ್ರೆನ್ಸ್ ಬಿಟ್ವೀನ್ MOA ಆ್ಯಂಡ್ AOA ಅಂದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಡಿಫ್ರೆನ್ಸ್ನ ನಿಮಗೆ ಕೇಳ್ಬೋದು 5 ಮಾರ್ಕ್ಸಿಗೆ. ಸೊ ಇನ್ನು ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಕಂಪನಿ ಆ್ಯಂಡ್ ಪ್ರೈವೇಟ್ ಕಂಪನಿ ಅಂದರೆ ಪಬ್ಲಿಕ್ ಕಂಪನಿ ಮತ್ತು ಪ್ರೈವೇಟ್ ಕಂಪನಿ ಡೆಫಿನೇಷನ್ ಕೇಳ್ಬೋದು. ಇವೆರಡರಲ್ಲಿ ಒಂದು ಕ್ವಶನ್ ಕೇಳ್ತಾನೆ ಅಂದರೆ ಕೇಳ್ಬೋದು ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ನನಗೆ 2 ಸಹ ಚೆನ್ನಾಗಿ ನೋಡ್ಕೊಂಡಿರಿ. ಅಂದರೆ ಈಗ 5 ಮಾರ್ಕ್ಸಿಗೆ ಬರೀತಾರೆ, ಒಂದು 6 ಪಾಯಿಂಟ್ ನೀಟಾಗಿ ತಿಳ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಆ್ಯನ್ ಅಜೆಂಡಾ ಬ್ರೀಫ್ಲಿ ಎಕ್ಸ್ಪ್ಲೈನ್ ಇಟ್ಸ್ ಕಂಟೆಂಟ್ ಅಂದರೆ ಅಜೆಂಡಾ ಬರುತ್ತಲ್ವಾ, ಇದು ಸಹ ನಿಮಗೆ 5 ಮಾರ್ಕ್ಸ್ ಅಥವಾ 15 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು ಹೌದು. ಅಂದರೆ ವಾಟ್ ಈಸ್ ಮೀನಿಂಗ್ ಅಜೆಂಡಾ ಅಂತ ಕೇಳ್ಬೋದು, ಅದಕ್ಕೆ ಏನೆಲ್ಲ ಕಂಟೆಂಟ್ ಇದೆ ಅದನ್ನ ಪಾಯಿಂಟ್ಸ್ನ ಬರೆದು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಓಕೆ, ಇದು 5 ಮಾರ್ಕ್ಸ್ ಒಂದು 15 ಮಾರ್ಕ್ಸಿಗೆ ರಿಪೀಟೆಡ್ ಆಗಿರೋ ಕ್ವಶನ್ಸು ಅಜೆಂಡಾ. ವಾಟ್ ಈಸ್ ಅಜೆಂಡಾ ಬ್ರೀಫ್ಲಿ ಎಕ್ಸ್ಪ್ಲೈನ್ ಕಂಟೆಂಟ್. ಅಜೆಂಡಾದಲ್ಲಿ ಒಂದು 10 ಪಾಯಿಂಟ್ ಇದೆ ಕಂಟೆಂಟು, ಏನೆಲ್ಲ ಮಾಡಬೇಕು. ಅಜೆಂಡಾ ಅಂದರೆ ಏನಿಲ್ಲ, ಒಂದು ಮೀಟಿಂಗ್ನ ಮಾಡಬೇಕಾದ್ರೆ ಏನೆಲ್ಲ ಕೀ ಪಾಯಿಂಟ್ಸ್ ಬರ್ತಾವಲ್ಲ ಐಲಿಸ್ಟ್ಗಳು ಅವನ್ನ ಅಜೆಂಡಾ ಅಂತ ಕರಿತೀವಿ. ಏನೆಲ್ಲ ರೆಸೊಲ್ಯೂಷನ್ನ ತೊಗೊತಾರಲ್ಲ ಅದು ಅಜೆಂಡಾ ಅಂತ ಹೇಳ್ತೀವಿ. ಸೊ ಅದನ್ನ ನೀಟಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ರಿಕ್ವೈಸಿಟ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್ ಅಂದರೆ ವ್ಯಾಲಿಡ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ರಿಕ್ವೈರ್ ಇರುತ್ತೆ ಅದನ್ನು ನೀವಿಲ್ಲಿ ಮೆನ್ಷನ್ ಜಸ್ಟ್ ಅದನ್ನ ಪಾಯಿಂಟ್ಸ್ನ ಬರೋದು ಸಾಕಾಗುತ್ತೆ. ಒಂದು 5 ರಿಂದ 6 ಪಾಯಿಂಟ್ ನೀಟಾಗಿ ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಅಂದರೆ ಅವನ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಬೋರ್ಡ್ ಆಫ್ ಡೈರೆಕ್ಟರ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಿ. ಅಂದರೆ ನಿಮ್ಗೆ ಇಲ್ಲಿ ನೀಟಾಗಿ ತಿಳ್ಕೊಳ್ಳಿ. ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ಬೋದು, ಸೆಕ್ರೆಟರೀಸ್ ಆಗಿರ್ಬೋದು, ನೆಕ್ಸ್ಟ್ ಲಿಕ್ವಿಡೇಟರ್ ಆಗಿರ್ಬೋದು, ಆಡಿಟರ್ ಆಗಿರ್ಬೋದು, ಈ 5 ಜನದ್ದು ಏನಿರುತ್ತಲ್ವಾ ಇವು ತುಂಬಾ ಇಂಪಾರ್ಟೆಂಟು. ಅವನ ಡ್ಯೂಟೀಸು, ರೆಸ್ಪಾನ್ಸಿಬಿಲಿಟೀಸು, ಕ್ವಾಲಿಫಿಕೇಷನ್ಸು ಇವೆಲ್ಲ ತುಂಬ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಆಬ್ಜೆಕ್ಟಿವ್ಸ್ ಆಫ್ ಪ್ರಾಸ್ಪೆಕ್ಟ್ ಎಕ್ಸ್ಪ್ಲೈನ್ ಅಂದರೆ ಪ್ರಾಸ್ಪೆಕ್ಟ್ನ ಆಬ್ಜೆಕ್ಟಿವ್ಸ್ನ ನೀವು ಇಲ್ಲಿ ಬರೀಬೇಕು. ಆಬ್ಜೆಕ್ಟಿವ್ಸ್ ಆಫ್ ಪ್ರಾಸ್ಪೆಕ್ಟ್ಸ್ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಪ್ರಾಸ್ಪೆಕ್ಟ್ಸ್ ಅಂದರೆ ಯಾವ ಥರ ಬರೀತೀರಾ 5 ಮಾರ್ಕ್ಸಿಗೆ ಇಲ್ಲ 15 ಮಾರ್ಕ್ಸಿಗೆ ಅಂದರೆ ಪ್ರಾಸ್ಪೆಕ್ಟ್ ಅಂತ ಕೇಳಿದ್ರೆ ಪ್ರಾಸ್ಪೆಕ್ಟ್ನ ಮೀನಿಂಗ್ನ ಬರೀತೀರಾ, ಅದ್ರ ಆಬ್ಜೆಕ್ಟಿವ್ಸ್ನ ಪಾಯಿಂಟ್ಸ್ನ ಬರೀತೀರಾ, ಪಾಯಿಂಟ್ಸ್ನ ಬರೆದು ಅನಂತರ ನೀವು ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀರಾ. ಸೊ ಈ ಥರ ನಿಮ್ಮ ಪ್ರೊಸೀಜರ್ ಇರಬೇಕು, ಆವಾಗ ಸ್ಕೋರ್ ಚೆನ್ನಾಗಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ಈಸ್ ದ ಲಿಕ್ವಿಡೇಟರ್. ಓಕೆನಾ, ಹೂ ಈಸ್ ದ ಲಿಕ್ವಿಡೇಟರ್
ಹೂ ಈಸ್ ದ ಲಿಕ್ವಿಡೇಟರ್ ಆ್ಯಂಡ್ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಲಿಕ್ವಿಡೇಟರ್. ಅಂದರೆ ಲಿಕ್ವಿಡೇಟರ್ ಅಂದರೆ ಯಾರು, ಅವನು ಯಾವ ಥರ ಅವನ ಫಂಕ್ಷನ್ಗಳೇನು, ಉದ್ದೇಶಗಳೇನೇನು. ಸೊ ಇಷ್ಟು ನೀವಿಲ್ಲಿ ಬರೀಬೇಕಾಗುತ್ತೆ. ಅಂದರೆ ಲಿಕ್ವಿಡೇಟರ್ ಮೀನಿಂಗ್ನ ಬರೀತೀರಾ, ಸೊ ಅವನ ಫಂಕ್ಷನ್ಸ್ಗಳನ್ನ ಪಾಯಿಂಟ್ಸ್ನ ಬರೀತೀರಾ, ಪಾಯಿಂಟ್ಸ್ನ ಬರೆದು ಅಂತರ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಅದನ್ನ ಮೆನ್ಷನ್ ಮಾಡಿ ಅಂತ ಜಸ್ಟ್ ಪಾಯಿಂಟ್ಸ್ ಬರೋದು ಸಾಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಎಸೆನ್ಷಿಯಲ್ಸ್ ಆಫ್ ರೆಸೊಲ್ಯೂಷನ್. ಅಂದರೆ ಅವನ ರೆಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಎಸೆನ್ಷಿಯಲ್ಸ್ ಅಂದರೆ ಫ್ಯೂಚರ್ಸ್ಗಳು ಏನೆಲ್ಲ ಇರುತ್ತೆ ಅದನ್ನು ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ವೇರಿಯಸ್ ಮೋಡ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ಅಂದರೆ ವೈಂಡಿಂಗ್ ಅಪ್ ಆಫ್ ಎ ಕಂಪನಿಲಿ ಯಾವ ಥರ ಎಲ್ಲ ಮೋಡ್ ಬರ್ತವೆ, ಹಾಗೂ ವಾಲಂಟಿಯರ್ ವೈಂಡಿಂಗ್ ಅಪ್ ಆಗಿರ್ಬೋದು, ಕಂಪಲ್ಸರಿ ವೈಂಡಿಂಗ್ ಅಪ್ ಆಗಿರ್ಬೋದು, ಆನ್ ದ ಬೈ ಥ್ರೂ ಕೋರ್ಟ್ ಆಗಿರ್ಬೋದು ಅಲ್ವಾ. ಈ ಥರ ನಿಮಗೆ ವೈಂಡಿಂಗ್ ಅಪ್ ಆಫ್ ಎ ಕಂಪನಿಲಿ ಮೋಡ್ಸ್ನ ಕೇಳ್ತಾರೆ. ನೀಟಾಗಿ ಮೊದಲು ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಅಂತ ಏನು ಬರೀತೀರಾ, ಆಮೇಲೆ ಪಾಯಿಂಟ್ಸ್ನ ಕೊಡ್ತೀರಲ್ವ, 4 ಟೈಪ್ನ ಬರೆದ್ಬಿಟ್ಟು ಆಮೇಲೆ ಅದಕ್ಕೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೊಟ್ಟರೆ ಒಳ್ಳೆ ಸ್ಕೋರ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಡ್ಯೂಟೀಸ್ ಆಫ್ ಕಂಪನಿ ಡೈರೆಕ್ಟರ್ ಅಂದರೆ ಎರಡು ಕ್ವಶನ್ ಫಾರ್ಮೇಷನ್ ಆಗಿದೆ ನೋಡಿ 5 ಮಾರ್ಕ್ಸಿಗೆ. ಎಕ್ಸ್ಪ್ಲೇನ್ ಡ್ಯೂಟೀಸ್ ಆಫ್ ಕಂಪನಿ ಡೈರೆಕ್ಟರ್ ಆಗಿರ್ಬೋದು ಅಥವಾ ಸೆಕ್ರೆಟರೀಸ್ ಆಗಿರ್ಬೋದು, ಅವನ ಬಗ್ಗೆ ಡ್ಯೂಟೀಸ್ ಆ್ಯಂಡ್ ಪವರ್ ಆ್ಯಂಡ್ ಡ್ಯೂಟೀಸ್ನ ತಿಳ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಡಿಸ್ಕ್ರೈಬ್ ದ ಪ್ರಮೋಟರ್ಸ್ ಲಯಬಿಲಿಟಿ. ಅಂದರೆ ಪ್ರಮೋಟರ್ಸ್ ಲಯಬಿಲಿಟಿ ಅಂದರೆ ಇದು ನನಗೂ ಸಹ ಒಂದು ಕ್ವಶನ್ಸ್ ಡೌಟ್ ಇತ್ತು. ಸೊ ಇದು ತುಂಬಾ ಇಂಪಾರ್ಟೆಂಟು. ಪ್ರಮೋಟರ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು ಬರ್ತದೆ, ಅದನ್ನೊಂದು ಕ್ವಶನ್ನ ನೀಟಾಗಿ ನೋಡ್ಕೊಳ್ಳಿ. ಡಿಸ್ಕ್ರೈಬ್ ಇದು 5 ಮಾರ್ಕ್ಸಿಗೆ. ಇನ್ನು ನೆಕ್ಸ್ಟ್ ಕ್ವಶನ್ ಮೆನ್ಷನ್ ದ ರೋಲ್ ಆಫ್ ಲಿಕ್ವಿಡೇಟರ್. ಅಂದರೆ ಇದು ಸಹ 5 ಮಾರ್ಕ್ಸಿಗೆ. ಲಿಕ್ವಿಡೇಟರ್ನ ರೋಲ್ ಏನಿರುತ್ತಲ್ವ, ಪವರ್ಸು, ಡ್ಯೂಟೀಸು, ರೋಲ್ ಅಂದರೆ ಅವನ ಇದಿರುತ್ತಲ್ವ, ಸೊ ಅದನ್ನು ನೀವು ರೋಲ್ ಆಫ್ ಲಿಕ್ವಿಡೇಟರ್ ನೀಟಾಗಿ ಬರೀಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ ರೋಲ್ ಆಫ್ ಲಿಕ್ವಿಡೇಟರ್. ನೆಕ್ಸ್ಟ್ ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಕಂಪನಿ ಮೀಟಿಂಗ್. ಅಂದರೆ ಕಂಪನಿ ಮೀಟಿಂಗ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ನ ನೀವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕ್ರೈಬ್ ದ ಕ್ವಾಲಿಫಿಕೇಷನ್ಸ್ ಆಫ್ ಡೈರೆಕ್ಟರ್ಸ್. ಅಂದರೆ ಡೈರೆಕ್ಟರ್ನ ಡೈರೆಕ್ಟರ್ ಅಂದರೆ ಯಾರು, ಅದ್ರ ಬಗ್ಗೆ ಅವನ ಕ್ವಾಲಿಫಿಕೇಷನಲ್ಲಿ ಏನಿರಬೇಕು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಡ್ಯೂಟೀಸ್ ಆಫ್ ಆಡಿಟರ್. ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಆಡಿಟರ್ನ ನೀಟಾಗಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಷ್ಟು ಕ್ವಶನ್ಸು 5 ಮಾರ್ಕ್ಸಿಗೆ ಆಯಿತು. ಇನ್ನು 50 ಮಾರ್ಕ್ಸಿಗೆ ಕ್ವಶನ್ಸ್ಗೆ ಯಾವ ಥರ ಎಲ್ಲ ಕ್ವಶನ್ಸ ಕೇಳ್ಬೋದು ಮತ್ತು ಯಾವೆಲ್ಲ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ 15 ಮಾರ್ಕ್ಸಿಗೆ ಫಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಮೋಡ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ಅಂದರೆ ಇವ್ಯಾವ ತುಂಬ ಚೆನ್ನಾಗಿ ಓದ್ಕೊಳ್ಳಿ, ಯಾವ ಸಹ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ನೀವು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಎಕ್ಸ್ಪ್ಲೇನ್ ದ ಮೋಡ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ಅಂದರೆ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಮೋಡ್ಸ್ ಬರ್ತಾವಲ್ಲ. ಈಗ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ನಾನು ಹೇಳಿದ್ನಲ್ಲ, ವಾಲಂಟರಿ ವೈಂಡಿಂಗ್ ಅಪ್ ಆಗಿರ್ಬೋದು, ಕಂಪಲ್ಸರಿ ವೈಂಡಿಂಗ್ ಅಪ್ ಆಗಿರ್ಬೋದು, ಬೈ ಥ್ರೂ ಆ ಕೋರ್ಟಿಂದ ಬರ್ಬೋದು. ಓಕೆ, ಈ ಥರ ಮೋಡ್ಸ್ಗಳನ್ನ ಬರೆದ್ಬಿಟ್ಟು ನೀವು ಅದನ್ನ ನೀಟಾಗಿ ಒಂದು 2-3 ಪೇಜಸ್ ಆದರೂ ನೀಟಾಗಿ ಬರೀಬೇಕು. 15 ಮಾರ್ಕ್ಸಿಗೆ. 50 ಮಾರ್ಕ್ಸಿಗೆ ಇನ್ನೂ 3 ಪೇಜಸ್ ಬರೋ ಸಖತ್ ಚೆನ್ನಾಗಿ ಸ್ಕೋರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಕಾರ್ಪೊರೇಟ್ ಮೀಟಿಂಗ್. ಅಂದರೆ ಕಾರ್ಪೊರೇಟ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಟೈಪ್ಸ್ಗಳು ಯಾವ್ಯಾವು ಅದನ್ನು ನೀವಿಲ್ಲಿ ಬರೆದು ಕಾರ್ಪೊರೇಟ್ ಮೀಟಿಂಗ್ನ ಬರೀತೀರಾ, ಅದು ಟೈಪ್ಸ್ಗಳು ಯಾವ್ಯಾವು ಅಂತ ಬರೆದ್ಬಿಟ್ಟು ಆನ್ಯುವಲ್ ಜನರಲ್ ಮೀಟಿಂಗ್ ಆಗಿರ್ಬೋದು, ಸೊ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಎಲ್ಲ ಬರ್ತಾವಲ್ಲ ಅವೆಲ್ಲ ಬರೆದ್ಬಿಟ್ಟು ಅದ್ರ ಟೈಪ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇದು ನಿಮಗೆ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ಇರುತ್ತೆ. ಇದು 15 ಮಾರ್ಕ್ಸಿಗೆ ಅಂತಲೇ ತೊಗೊಂಡ್ಬಿಡಿ, 5 ಮಾರ್ಕ್ಸಿಗೂ ಸಹ ಬರ್ಬೋದು, ಸೊ 15 ಮಾರ್ಕ್ಸು ಸಹ ಬರ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಇಂಪಾರ್ಟೆಂಟ್ಸ್ ಆಬ್ಜೆಕ್ಟಿವ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಏನು ಬರೀ ಇಷ್ಟೊಂದು ಥರ ಎಲ್ಲ ಕೇಳ್ತಾರೆ 15 ಮಾರ್ಕ್ಸಿಗೆ ಈ 3 ಟಾಪಿಕ್ನ ಕೇಳ್ತಾರೆ ಅಂತಂದರೆ, ಸೊ ಕೆಲವೊಂದು ಸಾರಿ ಕೇಳ್ತಾರೆ. ಫ್ಯೂಚರ್ಸ್ ಅವು ಇಂಪಾರ್ಟೆನ್ಸ್ ಕೇಳ್ಬೋದು, ಅಥವಾ ಇಂಪಾರ್ಟೆನ್ಸು ಆಬ್ಜೆಕ್ಟಿವ್ಸ್ನ ಕೇಳ್ಬೋದು. ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಬಗ್ಗೆ ಸೊ ಫ್ಯೂಚರ್ಸು ಇಂಪಾರ್ಟೆನ್ಸು ಅಥವಾ ಇಂಪಾರ್ಟೆನ್ಸು ಆಬ್ಜೆಕ್ಟು, ಇಲ್ಲಾಂದರೆ ಫ್ಯೂಚರ್ಸು ಆಬ್ಜೆಕ್ಟಿವ್ಸು, ಈ ಮೂರಲ್ಲಿ ಯಾವುದಾದ್ರು ಎರಡನ್ನ ಕೇಳ್ತಾನೆ 50 ಮಾರ್ಕ್ಸಿಗೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್. ಇಲ್ಲಿ 3 ಕ್ವಶನ್ ಫಾರ್ಮೇಷನ್ ಆಗುತ್ತೆ ನೋಡಿ. ಆಡಿಟರ್ಗೂ ಸಹ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಓದ್ಕೊಳ್ಳಿ, ಡೈರೆಕ್ಟರ್ಗೂ ಸಹ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಓದ್ಕೊಳ್ಳಿ, ಸೆಕ್ರೆಟರಿಗೂ ಸಹ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ನೀಟಾಗಿ ಓದ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ವಾಟ್ ಈಸ್ AOA ಆ್ಯಂಡ್ ಮೆನ್ಷನ್ ದ ಕಂಟೆಂಟ್ ಆಫ್ AOA. ಅಂದರೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಮೊದಲನೇದಾಗಿ ಮೀನಿಂಗ್ನ ಬರೀತೀರಾ, ಅನಂತರ ಅದು ಕಂಟೆಂಟ್ ಏನಿರುತ್ತಲ್ವ ಒಂದು 10ರಿಂದ 15 ಪಾಯಿಂಟ್ ಇದೆ ಅದ್ರಲ್ಲಿ ಕಂಟೆಂಟು, ಅದನ್ನ ನೀಟಾಗಿ ನೀವಿಲ್ಲಿ ಬರಿಬೇಕಾಗುತ್ತೆ. ಓಕೆನಾ. ಸೊ ಇದೊಂದು ಕ್ವಶನ್ಸು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಸ್ಟೇಟ್ ದ ಅಪಾಯಿಂಟ್ಮೆಂಟ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ರಿಮೂವಲ್ ಆಫ್ ಕಂಪನಿ ಸೆಕ್ರೆಟರಿ. ಅಂದರೆ ಸೆಕ್ರೆಟ್ರಿನ ಯಾವ ಥರ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ, ಅವನಿಗೆಲ್ಲ ಕ್ವಾಲಿಫಿಕೇಷನ್ ಇರುತ್ತೆ, ಅವನ್ನ ರಿಮೂವಲ್ ಮಾಡೋದಕ್ಕೆ ಏನು ಪ್ರೋಸೆಸ್ ಇದೆ ಅದನ್ನು 50 ಮಾರ್ಕ್ಸಿಗೆ ಕೇಳುವಂಥ ತುಂಬಾ ಇಂಪಾರ್ಟೆಂಟ್. ಇದನ್ನ ಮಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಹಾಕೊಂಡ್ರೆ ತುಂಬ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಲಿಕ್ವಿಡೇಟರ್ ಆ್ಯಂಡ್ ಪವರ್ಸ್ ಆ್ಯಂಡ್ ಡ್ಯೂಟೀಸ್. ಅಂದರೆ ಲಿಕ್ವಿಡೇಟರ್ಗೆ ಸಂಬಂಧಪಟ್ಟಂತೆ ಪವರು, ಡ್ಯೂಟೀಸು, ರೋಲು ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು, ಈ 4 ಕೇಳೋ ಚಾನ್ಸಸ್ಸು ತುಂಬ ಇದೆ. ನೀಟಾಗಿ ನೋಡ್ಕೊಳ್ಳಿ. ಅಲ್ಲಿಗೆ 3 ಮಾರ್ಕ್ಸಿಗೆ ಒಂದು ಕಲೋಕೇಟ್ ಮಾಡೋದು ಸರಿಯಾಗುತ್ತೆ. ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು, ಪವರು, ಡ್ಯೂಟೀಸು, ಅದಕ್ಕೆ 6 ಮಾರ್ಕ್ ಹಾಕ್ಬಿಟ್ಟು ಲಿಕ್ವಿಡೇಟರ್ಗೆ ಹೇಳಿದ್ದೀನಿ. ಸೊ ನೀಟಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ವೇರಿಯಸ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಮೋಷನ್ಸ್ ಆಫ್ ಎ ಕಂಪನಿ.
ಅಂದರೆ ಪ್ರಮೋಷನ್ಸ್ ಆಫ್ ಕಂಪನಿ ಮಾಡಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ಗಳು ಇನ್ವಾಲ್ವ್ ಆಗ್ತವೆ, ಸೊ ಅದನ್ನ ನೀಟಾಗಿ ನೋಡ್ಕೊಳ್ಳಿ ಒಂದ್ಸರಿ, ನಿಮಗೆ ನೀಟಾಗಿ ಕನ್ಫರ್ಮೇಷನ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ 15 ಮಾರ್ಕ್ಸಿಗೆ, ಗಿವ್ ದ ಮೀನಿಂಗ್ ಆಫ್ ಪ್ರಾಸ್ಪೆಕ್ಟ್ ಆ್ಯಂಡ್ ಕಂಟೆಂಟ್ ಆಫ್ ಪ್ರಾಸ್ಪೆಕ್ಟ್. ಅಂದರೆ ಪ್ರಾಸ್ಪೆಕ್ಟ್ನ ಮೀನಿಂಗ್ನ ಬರೀತೀರಾ, ಅದು ಕಂಟೆಂಟ್ ಏನಿರುತ್ತಲ್ವ ಆ ಕಂಟೆಂಟ್ನ ಬರೆದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಿಮ್ಮ 15 ಮಾರ್ಕ್ಸ್ ಕ್ವಶನ್ಸ್ ಇತ್ತಲ್ವಾ, ಸೊ ಈ ರೀತಿ 2 ಮಾರ್ಕ್ಸು 5 ಮಾರ್ಕ್ಸು ಆ್ಯಂಡ್ 15 ಮಾರ್ಕ್ಸಿಗೆಲ್ಲನೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ತುಂಬಾ ಯೂಸ್ಫುಲ್ ಈ ವಿಡಿಯೋ ಅಂತಲೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮಿನೇಷನ್ ಗೈಸ್. ಚೆನ್ನಾಗಿ ಅಟೆಂಡ್ ಮಾಡಿ. ಅದೇ ರೀತಿ ನಿಮ್ಮ ಈ ವಿಡಿಯೋನ ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ. ಸೊ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಕ್ವಶನ್ಗಳೆಲ್ಲ ಫಾರ್ಮೇಷನ್ ಆಗ್ತವೆ. ಆರಾಮಾಗಿ ಭಯ ಪಡ್ದಂಗೆ ಆರಾಮಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಗೈಸ್. ಬೈ, ಸಿ ಯು.